ಸ್ಪೇಸ್ ವೇಸ್ಟ್ ಒಂದಲ್ಲ ಒಂದು ದಿನ ಒಂದಕ್ಕೊಂದು ಟಚ್ ಆಗುವಂತ ಚಾನ್ಸಸ್ ಇರುತ್ತೆ. ಒಂದಕ್ಕೆ ಇನ್ನೊಂದು ಟಚ್ ಆದ್ರೆ ಏನಾಗುತ್ತೆ, ಒಂದು ಚೈನ್ ರಿಯಾಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಚೈನ್ ರಿಯಾಕ್ಷನ್ ಇಂದ ಟೋಟಲಿ ಸ್ಯಾಟಲೈಟ್ಗಳು ಒಂದಕ್ಕೊಂದು ಡ್ಯಾಶ್ ಆಗುವಂತ ಸಂದರ್ಭ ಬರಬಹುದು. ಆ ರೀತಿ ಸಂದರ್ಭ ಬಂದ್ರೆ ಟೋಟಲಿ ನೆಟ್ವರ್ಕ್ ಅನ್ನೋದು ನಾವೇನ್ ಬಳಸ್ತಾ ಇದೀವಿ, ಇಂಟರ್ನೆಟ್ ಅದು ಇದು ಎಲ್ಲ ಶಟ್ ಡೌನ್ ಆಗುತ್ತೆ ಒಂದೇ ಕ್ಷಣದಲ್ಲಿ. ನಮಸ್ಕಾರ ವೀಕ್ಷಕರೇ, ನಾನು ಮೊನ್ನೆ ಕೂಡ ಒಂದು ಪ್ರೋಗ್ರಾಮ್ ಹೇಳ್ದೆ, 4 ಅವರ್ ಕರೆಂಟ್ ಇರಲಿಲ್ಲ, ಮೊಬೈಲಲ್ಲಿ ಸಿಗ್ನಲ್ ಇರಲಿಲ್ಲ ಅಂತ. ಆ ರೀತಿ ಪ್ರಾಬ್ಲಮ್ಮು ಈಗ ತುಂಬಾ ಕಡೆ ಫೇಸ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಇಲ್ಲಿ ಆಲ್ರೆಡಿ BTV ತೋರಿಸಿದರೆ. BTV ಅಂದಿದ ತಕ್ಷಣ ಜನಕ್ಕೆ ಸ್ವಲ್ಪ ಬಕ್ವಾಸ್ ಅನ್ಕೊಂಡ್ಬಿಡ್ಬೋದು. BTV ಅಂತ ಅಲ್ಲ, ಬೇರೆ ಬೇರೆ ಟಿವಿನಲ್ಲೂ ತೋರಿಸಿದ್ದಾರೆ. ಇಂಕೆಂದ್ರೆ ನಾನು ಈ ವಿಷಯಗಳನ್ನ ನಿಮ್ಗೆ ಹೇಳಿದಾಗ ನನಗೂ ಕೂಡ ಕಮೆಂಟ್ಸ್ ಅಲ್ಲಿ ಹಾಕಿದ್ರು, ಅಯ್ಯೋ ಈ ತರ ಎಲ್ಲೂ ಆಗಲ್ಲ, ಪಿಂಡನೂ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ಎಷ್ಟೆಷ್ಟು ಜನ ಕಮೆಂಟ್ ಹಾಕಿದ್ರು. ರಿಯಾಲಿಟಿ ಅನುಭವಿಸೋರ್ಗೆ ಮಾತ್ರ ಗೊತ್ತಿರುತ್ತೆ. ಕರೆಂಟ್ ಇಲ್ಲದೆ ಇರೋದ್ರ ಜೊತೆಗೆ ಏರ್ಟೆಲ್ ಅಲ್ಲಿ ನೆಟ್ವರ್ಕ್ ಅನ್ನೋದು ಸಿಗ್ತಾ ಇಲ್ಲ ಕೆಲವೊಂದು ಕಡೆ. ಏರ್ಟೆಲ್ ಮಾತ್ರನಾ ಅನ್ನೋದಾದ್ರೆ ಏರ್ಟೆಲ್ ಅಂತಾನೆ ಅಲ್ಲ, ಅಮೆರಿಕಾದಲ್ಲಿ, ಇನ್ನು ಯುರೋಪ್ ಅಲ್ಲಿ, ಜರ್ಮನಿನಲ್ಲಿ ಈ ತರ ಪ್ರಾಬ್ಲಮ್ಗಳು ಎಷ್ಟೆಷ್ಟೋ ಕಂಟ್ರಿನಲ್ಲಿ ಫ್ರೀಕ್ವೆಂಟ್ 4 ಅವರ್ಸು 6 ಅವರ್ಸು 8 ಅವರ್ಸು ನೆಟ್ವರ್ಕ್ ಇಲ್ಲದೆ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ. ಏರ್ಟೆಲ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ನೆಟ್ವರ್ಕ್ಗಳಲ್ಲೂ ಈ ಇಶ್ಯೂ ಕಾಡ್ತಾ ಇದೆ. ಏನಿದು ಅನ್ನೋದು ಇಲ್ಲಿ ತನಕ ಗೊತ್ತಾಗ್ತಾ ಇಲ್ಲ. ಕೇಳಿದ್ರೆ ಏರ್ಟೆಲ್ ಕಂಪ್ನಿಗಳವ್ರನ್ನ ಕೇಳಿದ್ರೆ ಸರ್ವಿಸ್ ನಡೀತಾ ಇದೆ, ಅದು ಇದು ಅಂತ ಹೇಳ್ಕೊಳ್ತಾರೆ. ಇನ್ನ ಸ್ಯಾಟಲೈಟ್ಗಳಲ್ಲಿ ಅದು ಇದು ವರ್ಕ್ ನಡೀತಾ ಇದೆ ಅಂತ ಇನ್ನೊಬ್ರು ಏನೋ ಹೇಳ್ಕೊಳ್ತಾರೆ. ಬಟ್ 108 ರೀಸನ್ಗಳು ಇರಬಹುದು. ಆದ್ರೆ ನೆಟ್ವರ್ಕ್ ಯಾಕೆ ಈ ತರ ಆಟ ಆಡ್ತಾ ಇದೆ? ಒಂದು ಲೆಕ್ಕಾಚಾರ ಪ್ರಕಾರ ಕಾಲಜ್ಞಾನಿಗಳು ಹೇಳಿದ್ದಕ್ಕಿಂತ ಸೈಂಟಿಸ್ಟ್ಗಳು ಹೇಳಿದ್ರಲ್ವಾ, 7 ದಿನಗಳ ಕಾಲ ಕತ್ತಲೆ ಅನ್ನೋದು ಜನರನ್ನ ಆವರಿಸುತ್ತೆ ಅಂತ ಕಾಲಜ್ಞಾನಿಗಳು ಹೇಳಿದ್ರು. ಅದ್ರ ಅರ್ಥ ಏನು? ಕತ್ತಲೆ, ಕರೆಂಟ್ ಇರೋದಿಲ್ಲ, ಅದ್ರ ಜೊತೆಗೆ ಮೊಬೈಲ್ ಅಲ್ಲಿ ಸಿಗ್ನಲ್ ಇಲ್ಲದೆ ಇದ್ರು ಮನುಷ್ಯರು ಕಷ್ಟ ಅನ್ನೋದು ತುಂಬಾನೇ ಪಡ್ಬೇಕಾಗತ್ತೆ. ಯಾಕೆ ಈ ತರದ್ದೆಲ್ಲ ಫೇಸ್ ಮಾಡ್ಬೇಕಾಗುತ್ತಾ ಮುಂದಿನ ದಿನ ಅಂದ್ರೆ ಹೌದು ಅಂತಾನೆ ಹೇಳುತ್ತೆ ಎಷ್ಟೆಷ್ಟು ಥಿಯರಿಗಳು. ಆ ಥಿಯರಿಗೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ. ಈಗ ಇದನ್ನ ಕೆಸ್ಲರ್ ಸಿಂಡ್ರೋಮ್ ಅಂತ ಕರೆದಿದ್ದಾರೆ. ಇವರೊಬ್ರು ತುಂಬಾ ವಿಷಯಗಳನ್ನ, ಟೆಕ್ನಿಕಲ್ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ರೀತಿ ಇದೆಲ್ಲ ಆಗಬಹುದು ಅಂತ. ಒಂದ್ಸಲ ನೀವು ಈ ವಿಡಿಯೋ ನೋಡಿ. जब भी सैटेलाइट लॉन्च होता है तो सैटेलाइट ही लॉन्च नहीं होता, सैटेलाइट के रॉकेट के साथ हजारों टन कचरा भी स्पेस में जाता है। भले आपने सैटेलाइट लॉन्च किया हो फाल्कन जैसे एडवांस व्हीकल से, या आपने PSLV यूज किया हो, अगर आपने सैटेलाइट लॉन्च किया है तो ये मान के चलो आपने कुदरत को नुकसान पहुंचाया है। अब सैटेलाइट पहले कभी कभी लॉन्च हुआ करते थे, बाद में सैटेलाइट्स हर साल इंक्रीज होते गए। आज की बात अगर मैं करूं तो वो जमाना गया कि दुनिया में 4 ही मुल्क हैं जिन्होंने सैटेलाइट छोड़े हैं। आज सिर्फ एलॉन मस्क जो है, उनकी कंपनी के पास 6000 से ज्यादा सैटेलाइट लियो में घूम रहे हैं। लियो मींस लो अर्थ ऑर्बिट में घूम रहे हैं। अब ये सैटेलाइट इतने सारे जो घूम रहे हैं, इनसे 2 तरह से कचरा जनरेट होता है। एक कचरा जनरेट होता है, खुद सैटेलाइट एक टाइम के बाद काम का नहीं रहता, वो काम का नहीं रहेगा तो भी वहां पर वो सैटेलाइट और वो टूट गया तो उसके पार्ट्स घूमते रहते हैं हमेशा। दूसरा, जो लॉन्चर जाता है तो देखा होगा PSLV में जैसे 4 स्टेजेस है, तो जैसे जैसे ऊपर जाएगा रॉकेट वो टूट के फटता रहता है। ऐसा इसलिए करते हैं क्योंकि रॉकेट का फ्यूल जब जल गया तो खाली उसको ढोए क्यों हम, तो इसलिए ऐसा अरेंजमेंट करते हैं कि जैसे फ्यूल खत्म हो गया वो टूट के अलग हो गया, तो ऊपर इतना स्पेस वेस्ट जमा हो गया, इसको स्पेस डेब्रीज भी कहते हैं। अब एक थे डॉक्टर डोनाल्ड कैस्लर ने स्टडी किया इस स्पेस वेस्ट को, स्पेस डेब्रीज को, और उन्होंने इमेजिन किया कि एक ऐसा टाइम आएगा जब इतना सारा कचरा जमा हो जाएगा कि कचरा एक दूसरे से भिड़ेगा, एक से दूसरा, दूसरे से तीसरा, और फिर एक चेन रिएक्शन बनेगी और जो लास्ट में सैटेलाइट्स को भी तोड़ डालेगी। उसको कहते हैं कैस्लर सिंड्रोम। तो कैस्लर सिंड्रोम पहले लोग ऐसा मानते थे सिर्फ एक इमेजिनेशन है, अब लग रहा है कि यार ये सच हो सकता है। क्यों? हर साल हजारों सैटेलाइट जमा होते जा रहे हैं ऊपर। अभी थोड़े टाइम पहले इंडिया को सैटेलाइट लॉन्च करना था तो उसकी लॉन्चिंग कई घंटे लेट हो गई थी। PSLV 60 था शायद, क्यों? क्योंकि स्पेस वेस्ट घूम रहा है। तो आपको सैटेलाइट भेजते टाइम ये भी देखना है कि कौन सा कचरे का टुकड़ा कहां से किस टाइम पे क्रॉस करेगा। अच्छा, यूरोपियन स्पेस एजेंसी ने एक मिशन तैयार किया है। उस मिशन में 2026 में वो स्पेस से कचरा हटाने के लिए क्लियर स्पेस 1 नाम का एक सैटेलाइट मिशन या फिर लॉन्चर जो है उसको ಈ ವಿಡಿಯೋದಲ್ಲಿ ಇವ್ರು ಹೇಳಿದ್ದನ್ನ ಕೇಳಿದ್ರಲ್ಲ, ಇದನ್ನೇ ಕೆಸ್ಲರ್ ಸಿಂಡ್ರೋಮ್ ಅಂತ ಕರೆದಿದ್ದಾರೆ. ಏನಿದೆ ಕೆಸ್ಲರ್ ಸಿಂಡ್ರೋಮ್? ಕೆಲವೊಬ್ಬರಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗೋದ್ರಿಂದ ಪ್ಲಸ್ ಹಿಂದಿ ಬೇರೆ ಇರೋದ್ರಿಂದ ನಾನು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ನಾವು ವರ್ಷ ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾನೆ ಇದ್ದೀವಿ. ಎಷ್ಟೋ ಸ್ಯಾಟಲೈಟ್ಗಳು ಆಕಾಶದಲ್ಲಿ ವರ್ಕಿಂಗೇ ಇಲ್ಲದೆ ಇರುವಂತ ಸ್ಯಾಟಲೈಟ್ಗಳು ಉಳ್ಕೊಂಡಿದೆ. ಇಲ್ಲಿ ತನಕ ಸುಮಾರು 48,000 ಸ್ಯಾಟಲೈಟ್ಸ್ ಲಾಂಚ್ ಮಾಡಿದ್ವಿ, ಇನ್ನ ಜಾಸ್ತಿನೂ ಆಗಿದೆ.
ಅದರಲ್ಲಿ ವರ್ಕಿಂಗ್ ಇರೋದು ಸುಮಾರು 30,000 ಆದ್ರೆ 18,000 ಸ್ಯಾಟಲೈಟ್ಸ್ಗಳು ಅಲ್ಲಿ ವರ್ಕಿಂಗ್ ಇಲ್ಲದೆ ಸುತ್ತಾ ಇದೆ. ಎಕ್ಸಾಂಪಲ್ ಎಲನ್ ಮಾಸ್ಕ್ ಒಬ್ರದೇ ಕಂಪನಿ ಸ್ಯಾಟಲೈಟ್ಗಳು ಲೆಕ್ಕ ಹಾಕೊಳ್ಳೋದಾದ್ರೆ 6,000 ಸ್ಯಾಟಲೈಟ್ಸ್ ಭೂಮಿ ಅರ್ತ್ ಆರ್ಬಿಟ್ಸ್ ಗಳಲ್ಲಿ ಸುತ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿಂದ ಸ್ಯಾಟಲೈಟ್ ಲಾಂಚ್ ಮಾಡುವಾಗ ಆ ಸ್ಯಾಟಲೈಟ್ ಅಲ್ಲಿ ಎಷ್ಟೆಷ್ಟೋ ಪಾರ್ಟ್ಗಳಿರುತ್ತೆ. ಒಂದು ಸಲ ಲಾಂಚ್ ಆದ್ಮೇಲೆ ಆ ಪಾರ್ಟ್ಗಳು ಸಪರೇಟ್ ಆಗ್ತಾ ಹೋಗುತ್ತೆ. ಸಪರೇಟ್ ಆಗಿದ್ದು ಒಂದೊಂದು ಆರ್ಬಿಟ್ ಅಲ್ಲಿ ಅರ್ತ್ ಆರ್ಬಿಟ್ ಅಲ್ಲಿ ಸುತ್ತುತ್ತಾ ಇರುತ್ತೆ. ಅದು ಸ್ಯಾಟಲೈಟ್ ವೇಸ್ಟ್ ಅಂತ ಕರೆದಿದ್ದಾರೆ. ಅವ್ರು ಅದನ್ನ ಡೆಬ್ರಿಸ್ ಅಂತಾನು ಕರೆದಿದ್ದಾರೆ. ಬಟ್ ಇಲ್ಲಿ ಏನಂದ್ರೆ ಆ ವೇಸ್ಟ್ ಗಳೆಲ್ಲ ಯಾವುದೇ ಕಾರಣಕ್ಕೂ ಭೂಮಿಗೆ ಬಂದು ಬಿದ್ದಿಲ್ಲ. ಕೆಲವೊಂದು ಸಲ ಕೆಲವಷ್ಟು ಭೂಮಿಗೆ ಬಿದ್ದಿರಬಹುದು, ಇನ್ನ ಎಷ್ಟೆಷ್ಟು ಆ ಸ್ಪೇಸ್ ಅಲ್ಲಿ ಸುತ್ತಾ ಇದಾವೆ. ಇದು ಒಂದಕ್ಕೊಂದು ಡ್ಯಾಶ್ ಹೊಡೆಯುವಂತ ಸಂದರ್ಭ ಬರಬಹುದು. ಹೇಗೆ ಅನ್ನೋದಾದ್ರೆ ರೀಸೆಂಟ್ ಆಗಿ ಇಂಡಿಯಾದಿಂದ PSLV 160 ಏನೋ ಹೇಳಿದ್ರು ಆ ಸ್ಯಾಟಲೈಟ್ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಾಗ ಲಾಂಚ್ ಮಾಡೋದಕ್ಕಾಗ್ಲೇ ಇಲ್ಲ. ಕಾರಣ ಈ ಸ್ಪೇಸ್ ವೇಸ್ಟ್ ಅನ್ನೋದು ಅಡ್ಡ ಬರ್ತಾ ಇದ್ವು. ಆ ಟೈಮ್ ನೋಡ್ಕೊಂಡು ಆಮೇಲೆ ಇವ್ರು ಲಾಂಚ್ ಮಾಡ್ಬೇಕಾಯ್ತು. ಅಷ್ಟೊಂದು ಸ್ಪೇಸ್ ವೇಸ್ಟ್ ಅನ್ನೋದು ಆಕಾಶದಲ್ಲಿ ಈಗ ಆಲ್ರೆಡಿ ಇದೆ. ಆ ಸ್ಪೇಸ್ ವೇಸ್ಟ್ ಒಂದಲ್ಲ ಒಂದು ದಿನ ಒಂದಕ್ಕೊಂದು ಟಚ್ ಆಗುವಂತ ಚಾನ್ಸಸ್ ಇರುತ್ತೆ. ಒಂದಕ್ಕೆ ಇನ್ನೊಂದು ಟಚ್ ಆದ್ರೆ ಏನಾಗುತ್ತೆ, ಒಂದು ಚೈನ್ ರಿಯಾಕ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ಚೈನ್ ರಿಯಾಕ್ಷನ್ ಇಂದ ಟೋಟಲಿ ಸ್ಯಾಟಲೈಟ್ಗಳು ಒಂದಕ್ಕೊಂದು ಡ್ಯಾಶ್ ಆಗುವಂತ ಸಂದರ್ಭ ಬರಬಹುದು. ಆ ರೀತಿ ಸಂದರ್ಭ ಬಂದ್ರೆ ಟೋಟಲಿ ನೆಟ್ವರ್ಕ್ ಅನ್ನೋದು ನಾವೇನ್ ಬಳಸ್ತಾ ಇದೀವಿ ಇಂಟರ್ನೆಟ್ ಅದು ಇದು ಎಲ್ಲ ಶಟ್ ಡೌನ್ ಆಗುತ್ತೆ ಒಂದೇ ಕ್ಷಣದಲ್ಲಿ. ಇನ್ನ ಸೆಕೆಂಡ್ ಇದನ್ನ ಕರೆಕ್ಷನ್ ಮಾಡೋದಕ್ಕೆ ಯುರೋಪಿಯನ್ ಏಜೆನ್ಸಿಗಳು ಎಷ್ಟೆಷ್ಟು ಟ್ರೈ ಮಾಡ್ತಾ ಇದಾವೆ. ಈಗ ಅದನ್ನ ಕರೆಕ್ಷನ್ ಮಾಡೋಣ, ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಒಂದಲ್ಲ ಒಂದಿನ ಈ ಚೈನ್ ರಿಯಾಕ್ಷನ್ ಹೇಳೋದಲ್ಲ ಆಕ್ಸಿಡೆಂಟ್ ಸ್ಯಾಟಲೈಟ್ ಟು ಸ್ಯಾಟಲೈಟ್ ಆಕ್ಸಿಡೆಂಟ್ ಆಗಬಹುದು. ಇದರಿಂದ ಪೂರ್ತಿಯಾಗಿ ನೆಟ್ವರ್ಕ್ ಶಟ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನೆ ಅದನ್ನ ಈಗ ಅಲ್ಲಿರುವಂತ ಸ್ಪೇಸ್ ವೇಸ್ಟ್ ನ ಕಲೆಕ್ಟ್ ಮಾಡೋಣ ಅನ್ನೋ ಒಂದು ಪ್ಲಾನು ಮಾಡಿದ್ದಾರೆ. ಇನ್ನ ಅದನ್ನು ಬಿಟ್ಟು ಮಾತಾಡೋದಾದ್ರೆ ಎಲನ್ ಮಾಸ್ಕ್ ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಈಗಿರುವಂತ ಸ್ಪೇಸ್ ಸ್ಟೇಷನ್ ಏನಿದೆ ಆ ಸ್ಪೇಸ್ ಸ್ಟೇಷನ್ ಕೆಲಸ ಮಾಡೋದು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಹೊಸ ಸ್ಪೇಸ್ ಸ್ಟೇಷನ್ ಮಾಡಬೇಕು, ಅಲ್ಲಿರೋ ಸ್ಪೇಸ್ ಸ್ಟೇಷನ್ ಡೆಮಾಲಿಷ್ ಮಾಡಬೇಕು ಅಂತ ಇದ್ದಾರೆ. ಆ ಸ್ಪೇಸ್ ಸ್ಟೇಷನ್ ಡೆಮಾಲಿಷ್ ಮಾಡುವಾಗ್ಲೂ ಅದರಿಂದ ಕೂಡ ಕೆಲವಷ್ಟು ವೇಸ್ಟ್ಗಳು ಜನರೇಟ್ ಆಗುತ್ತೆ. ಅದನ್ನ ಏನ್ ಮಾಡ್ತಾರೆ, ಅದು ಈ ತರ ಸ್ಪೇಸ್ ವೇಸ್ಟೇ ಆಗಬಹುದು. ಅದರಿಂದ ಕೂಡ ಈ ಚೈನ್ ರಿಯಾಕ್ಷನ್ ಆಕ್ಸಿಡೆಂಟಲ್ ರಿಯಾಕ್ಷನ್ ಆಗಬಹುದು. ನೆಟ್ವರ್ಕ್ ಅನ್ನೋದು ಇಲ್ಲದೆ ಇರುವಂತ ಪರಿಸ್ಥಿತಿ ಬರಬಹುದು. ಇನ್ನ ಮೂರನೇ ಥಿಯರಿ ಒಂದು ಹೇಳುತ್ತೆ, ಕೆಲವಷ್ಟು ಆರ್ಬಿಟ್ಗಳಲ್ಲಿ ಮಾತ್ರ ಈ ಸ್ಪೇಸ್ ವೇಸ್ಟ್ ಅನ್ನೋದು ಸುತ್ತಾ ಇದೆ. ಎಕ್ಸಾಂಪಲ್ ಭೂಮಿಯಿಂದ ಸುಮಾರು 3 ಕಿಲೋಮೀಟರ್ 6 ಕಿಲೋಮೀಟರ್ 8 ಕಿಲೋಮೀಟರ್ 10 ಕಿಲೋಮೀಟರ್ ಈ ತರ ಆರ್ಬಿಟ್ ಅಲ್ಲಿ ಕೆಲವಷ್ಟು ಸುತ್ತಾ ಇದೆ. ಅದನ್ನು ಬಿಟ್ಟು ಮೇಲ್ಗಡೆ ಇರೋದು ಇರಬಹುದು. ಈ ಆರ್ಬಿಟ್ ಗಳಲ್ಲಿ ಸುತ್ತಾ ಇರೋದು ಸ್ಪೇಸ್ ವೇಸ್ಟ್ ಎಲ್ಲೆಲ್ಲಿದೆ ಆ ಆರ್ಬಿಟ್ ಅಲ್ಲಿ ಇರುವಂತದ್ದು ಮಾತ್ರ ಕ್ಲಾಶ್ ಆಗ್ಬಹುದು. ಹಾಗೇನಾಗುತ್ತೆ, ಯಾವುದೋ ಒಂದು ದೇಶದ ಕಂಟ್ರೋಲ್ ಅಲ್ಲಿ ಈ ಸ್ಯಾಟಲೈಟ್ ಗಳೆಲ್ಲ ಇರುತ್ತೆ. ಯಾಕೆ ಅಂದ್ರೆ ಒಂದೊಂದು ಆರ್ಬಿಟ್ ಅಲ್ಲಿ ಒಂದೊಂದು ದೇಶದವರು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಎಲ್ಲರೂ ಒಂದೇ ಆರ್ಬಿಟ್ ಅಲ್ಲಿ ಬಿಡ್ತಾ ಇಲ್ಲ. ಯಾಕೆ, ಒಂದಕ್ಕೊಂದು ಯಾವಾಗ್ಲಾದ್ರೂ ಡ್ಯಾಶ್ ಆಗುವಂತ ಸಂದರ್ಭ ಬರ್ಬೋದು ಅಂತ ಒಂದಕ್ಕೆ ಇನ್ನೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಫ್ಲೈಟ್ ಗಳು ಹೋಗೋದ್ರ ಬಗ್ಗೆ ನೋಡಿರ್ತೀವಿ. ಫ್ಲೈಟ್ ರೇಡಾರ್ ಕಂಟ್ರೋಲ್ ಅಲ್ಲಿ ಮಾಡ್ತಾ ಇರ್ತಾರೆ, ಎಲ್ಲೋ ಕೂತ್ಕೊಂಡು ಫ್ಲೈಟ್ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೀತಾರೆ. ಅಲ್ಲೇನ್ ಮಾಡ್ತಾರೆ, ಫ್ಲೈಟ್ ಗಳು ಪಕ್ಕ ಪಾಸ್ ಆದ್ರೂ ಡ್ಯಾಶ್ ಆಗದೆ ಇರೋ ಹಾಗೆ ಒಂದು ಸಿಸ್ಟಮ್ ನ ಮೇಂಟೈನ್ ಮಾಡಿರ್ತಾರೆ. ಅದೇ ರೀತಿ ಸ್ಯಾಟಲೈಟ್ ಗಳಲ್ಲೂ ಕೂಡ ಮೇಂಟೈನ್ ಮಾಡಿರ್ತಾರೆ. ಯಾವತ್ತೋ ಒಂದು ದಿನ ಯಾವುದೋ ಒಂದು ಆಸ್ಟ್ರಾಯ್ಡ್ ಪಾಸ್ ಆದಾಗ ಅದರ ಗ್ರಾವಿಟೇಷನಲ್ ಫೋರ್ಸ್ಗೆ ಇದರ ಸ್ಪೀಡ್ ಸ್ಯಾಟಲೈಟ್ಗಳ ಸ್ಪೀಡ್ ವೇರಿಯೇಷನ್ ಆಗ್ಬೋದು, ಇಲ್ಲ ಒಂದಕ್ಕೊಂದು ಕ್ಲಾಶ್ ಆಗ್ಬೋದು. ಅಂತ ಟೈಮ್ ನಲ್ಲಿ ಆರ್ಬಿಟ್ ಗಳಲ್ಲಿ ಇರುವಂತದ್ದು ಮಾತ್ರ ಡ್ಯಾಶ್ ಆಗ್ತಾ ಹೋಗುತ್ತೆ. ಇನ್ನು ಮೇಲ್ಗಡೆ ಆರ್ಬಿಟ್ ಅಲ್ಲಿ ಇರೋದು ಇಲ್ಲ ಕೆಳಗಡೆ ಆರ್ಬಿಟ್ ಅಲ್ಲಿ ಇರೋದು ಹಾಗೆ ಉಳ್ಕೋಬಹುದು. ಆಗೇನಾಗುತ್ತೆ, ಪೂರ್ತಿಯಾದ ನೆಟ್ವರ್ಕ್ ಅನ್ನೋದು ಯಾವುದೋ ಒಂದು ದೇಶದ ಕಂಟ್ರೋಲ್ ಅಲ್ಲಿ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಕಂಟ್ರೋಲ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಒಟ್ನಲ್ಲಿ ಇದೆಲ್ಲದು ಎಲ್ಲಿಗೆ ಲಿಂಕ್ ಮಾಡುತ್ತೆ, ನೆಟ್ವರ್ಕ್ ಅನ್ನೋದು ಇಲ್ಲದೆ ಬದುಕುವಂತ ಪರಿಸ್ಥಿತಿ ಬರಬಹುದು. ಇಲ್ಲ ನೆಟ್ವರ್ಕ್ ಅನ್ನೋದು ಇದ್ರೂ ನಮ್ಮ ಡೇಟಾ ಎಲ್ಲ ಅವ್ರ ಹತ್ರ ಇರುತ್ತೆ. ಅವ್ರು ಏನ್ ರೇಟ್ ಹೇಳ್ತಾರೆ ಆ ರೇಟ್ ಕೊಟ್ಟು ನಾವು ನೆಟ್ವರ್ಕ್ ನ ಬಳಸಬೇಕಾದಂತ ಪರಿಸ್ಥಿತಿ ಮುಂದೆ ಬರಬಹುದು ಅನ್ನೋದು ಮಾತ್ರ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಕಾಲಜ್ಞಾನಿಗಳು ಹೇಳಿದ್ರು 7 ದಿನ ಕತ್ತಲು ಆವರಿಸುತ್ತೆ. ಅದು ಯಾವ ರೀತಿ ಕತ್ತಲು ಅನ್ನೋದನ್ನ ಈಗ ಯೋಚನೆ ಮಾಡ್ಬೇಕಾಗತ್ತೆ ನಾವು. ಈಗ ಇಂಟರ್ನೆಟ್ ಇಲ್ಲ ಅಂದ್ರೆ ಎಷ್ಟೋ ಜನರು ಬಾಳಲ್ಲಿ ಕತ್ತಲು ಅನ್ನೋದೇ ಆಗೋಗ್ಬಿಡುತ್ತೇನೋ ಅಂತ ಕತ್ತಲು ಆವರಿಸಬಹುದು. ಇಂಟರ್ನೆಟ್ ಇಲ್ಲ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡೋದಕ್ಕಾಗೋದಿಲ್ಲ, ದುಡ್ಡನ್ನ ಎಷ್ಟೆಷ್ಟು ಆಕ್ಟಿವಿಟಿಗಳು ನಿಂತೋಗ್ಬಿಡುತ್ತೆ. ಗಾಡಿಗಳು ಓಡೋದಿಲ್ಲ, ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ, ಎಲ್ಲಂದ್ರಲ್ಲಿ ಇರ್ತಾರೆ ಅಲ್ಲೇ ಇರ್ಬೇಕಾಗತ್ತೆ, ದಾರಿ ಗೊತ್ತಾಗದೆ ಬದುಕಬೇಕಾದಂತ ಪರಿಸ್ಥಿತಿಗಳು ಕಾಡುತ್ತೆ. ಒಟ್ನಲ್ಲಿ ಇಂಥದ್ದೆಲ್ಲ ಆಗುತ್ತೆ ಅಂತ ಕಾಲಜ್ಞಾನಿಗಳು ಹೇಳ್ತಾ ಇದ್ರು. ಈಗ ಪ್ರೂಫ್ ಆಗಿ ಹೇಳ್ತಾ ಇದ್ದಾರೆ ನೋಡಿ, ಸ್ಯಾಟಲೈಟ್ ಸ್ಪೇಸ್ ವೇಸ್ಟ್ ಇಂದ ಇದು ಫ್ಯೂಚರ್ ಅಲ್ಲಿ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಕೂಡ ಇದೆ. ನೋಡೋಣ ಇದರಿಂದ ಏನೇನಾಗುತ್ತೆ, ಇದಕ್ಕೆ ನಾವೇನ್ ಪ್ರಿಪೇರ್ ಆಗಬೇಕು ಅನ್ನೋದು ಮಾತ್ರ ನಾವು ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ. ಇನ್ನ ಇದೇ ತರ ಎಷ್ಟೆಷ್ಟು ವಿಷಯಗಳಿದೆ ಅವುಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.